ಹಾಯ್, ನನ್ನ ಹೆಸರು ನಾನಂದ್ರೆ ನೀವು ನೋಡ್ತಾ ಇದ್ದಾರೆ ಸ್ಕೈ ಟೆಕ್ ಕನ್ನಡ. ಫ್ರೆಂಡ್ಸ್, ಇದೇ ರಿಯಲ್ಮಿ P3. ಇದರ ಬೆಲೆ ರೈಟ್ ನಾವು 17,000 ಇದೆ. ಇದು ಲಾಂಚ್ ಆದಾಗ ನಾನು ಕಾರ್ಡ್ ಆಫರಲ್ಲಿ ತೊಗೊಂಡಿದ್ದು 15,000ಕ್ಕೆ. ಇದನ್ನು ತೊಗೊಂಡು ನಾನು ಒಂದು ತಿಂಗಳಾಯಿತು. ಈ 30 ದಿನದಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿದೆ, ಈ ಫೋನ್ ತಗೋಬೋದಾ ಬೇಡವಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳ್ಸ್ಕೊಂಡು ಕೊಡ್ತೀನಿ. ಮೊದಲು ಈ ಫೋನ್ನ ಸ್ಪೆಕ್ಸು, ಬಾಕ್ಸ್ ಕಂಟೆಂಟು ಇವೆಲ್ಲ ಹೇಳಿ ಆಮೇಲೆ ಫೋನ್ ಹೇಗಿದೆ ರಿಯಾಲಿಟಿಯಲ್ಲಿ ಅಂತ ಅದನ್ನು ಲಾಸ್ಟಿಗೆ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಬಾಕ್ಸ್ ಕಂಟೆಂಟ್ ನೋಡ್ಕೊಳ್ಳೋದಾದ್ರೆ, ಬಾಕ್ಸ್ನಲ್ಲಿ ಫೋನ್ಗೆ ಬೇಕಾಗಿರೋ ಬ್ಯಾಕ್ ಕೇಸ್ನ ಪ್ರೊವೈಡ್ ಮಾಡಿದ್ದಾರೆ. ಕ್ವಾಲಿಟಿ ಚೆನ್ನಾಗಿದೆ. 1 ತಿಂಗಳಿಗೆ ಆಲ್ರೆಡಿ ಯೆಲ್ಲೋ ಕಲರ್ ಆಗೋಗಿದೆ. 45 ವಾಟ್ಸ್ ಚಾರ್ಜರ್ ಇರುತ್ತೆ. Type A to Type C ಕೇಬಲ್ ನ ಪ್ರೊವೈಡ್ ಮಾಡ್ತಿದ್ದಾರೆ. ಇಷ್ಟು ಬಾಕ್ಸ್ ನಲ್ಲಿ ಬರುವಂತ ಕಂಟೆಂಟ್. ಈ ಫೋನ್ ನಲ್ಲಿ ಇವರು ಹೈಲೈಟ್ ಮಾಡ್ತಾ ಇರೋದು ಅಂತ ಅಂದ್ರೆ, ಇದರಲ್ಲಿರುವ ಪ್ರೊಸೆಸರ್ ಸ್ನ್ಯಾಪ್ ಡ್ರ್ಯಾಗನ್ 6 Gen 4 ನ ಯೂಸ್ ಮಾಡಿದ್ದಾರೆ. ಈ ಫೋನ್ ನಲ್ಲಿ ನಾನು 1 hour ಗೇಮ್ ಪ್ಲೇ ಮಾಡಿದ್ದೀನಿ. ಯಾವುದೇ ರೀತಿ ಲ್ಯಾಗ್ಸ್ ಇಲ್ದಂಗೆ ಸ್ಮೂತ್ ಆಗಿ ವರ್ಕ್ ಆಗ್ತಾ ಇದೆ. ಕೆಲವೊಂದ್ಸರಿ ಜಾಸ್ತಿ ಹೆವಿ ಲೋಡ್ ಆದಾಗ ನಿಮಗೆ ಲ್ಯಾಗ್ಸ್ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ನಾರ್ಮಲ್ ಆಗಿ ಚೆನ್ನಾಗೇ ವರ್ಕ್ ಆಗುತ್ತೆ. 90 FPS ನಲ್ಲಿ BGMI ಸಪೋರ್ಟ್ ಮಾಡುತ್ತೆ. ಅಂಡ್ ಇದರಲ್ಲಿ UFS 3.1 ಸ್ಟೋರೇಜ್ ಇರುತ್ತೆ. ಡೈಲಿ ಯೂಸೇಜ್ ನಲ್ಲಿ ಆಪ್ಸ್ ಓಪನ್ ಮಾಡುವಾಗ ಯಾವುದೇ ರೀತಿ ಲ್ಯಾಗ್ಸ್ ಇಲ್ಲ. ಲೇಟ್ ಆಗಿ ಓಪನ್ ಆಗೋದು, ಲ್ಯಾಗ್ಸ್ ಆಗೋದು ಈ ರೀತಿ ಆದ್ರೆ ನಾನು ಯಾವ್ದು ನೋಟಿಸ್ ಮಾಡಿಲ್ಲ. ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಬಟ್ ಕೆಲವೊಂದ್ಸರಿ ಆಪ್ಸ್ ಕ್ಲೋಸ್ ಮಾಡಿದಾಗ ಆಪ್ಸ್ ಐಕಾನ್ ಬಂದು ನಮಗೆ ಸ್ಕ್ರೀನ್ ಮೇಲೆ ಹಾಗೆ ಇರುತ್ತೆ. ಕ್ಲೋಸ್ ಮಾಡಿದ್ರು ಅದು ಕ್ಲೋಸ್ ಆಗಲ್ಲ, ಓಪನ್ ಮಾಡಿ ಟ್ರೈ ಮಾಡಿದ್ರು ಅದು ಓಪನ್ ಆಗಲ್ಲ. ನೀವೇನೋ ಕ್ಲೋಸ್ ಮಾಡಬೇಕು ಅಂತಂದ್ರೆ ಮತ್ತೆ ಆ ಆಪ್ ಓಪನ್ ಮಾಡಿ ಕ್ಲೋಸ್ ಮಾಡಿದ್ರೆ ಅದು ಆಪ್ ಐಕಾನ್ ನಿಮಗೆ ಕ್ಲೋಸ್ ಆಗುತ್ತೆ. ಅಂಡ್ ಈ ಫೋನ್ ನಲ್ಲಿ ಕಾಲ್ಸ್ ಕ್ವಾಲಿಟಿ ಚೆನ್ನಾಗಿದೆ, ವೈಫೈ ಕನೆಕ್ಟಿವಿಟಿ ಚೆನ್ನಾಗಿದೆ. ಓವರ್ ಆಲ್ ನಾರ್ಮಲ್ ಆಗಿ ಈ ಫೋನ್ ಯೂಸ್ ಮಾಡಕ್ಕೆ ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಡಿಸ್ಪ್ಲೇ ಇದರಲ್ಲಿ 6.67 ಇಂಚ್ ಫುಲ್ HD ಡಿಸ್ಪ್ಲೇ ಯೂಸ್ ಮಾಡಿದ್ದಾರೆ. 2000 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇರುತ್ತೆ ಅಂತ ಕಂಪ್ನಿ ಅವ್ರು ಹೇಳ್ತಾ ಇದ್ದಾರೆ. ಬಟ್ ರಿಯಾಲಿಟಿನಲ್ಲಿ ಅಷ್ಟು ಇರಲ್ಲ. ಬಟ್ ಹೊರಗಡೆ ನೀವೇನೋ ಸನ್ಲೈಟ್ ಅಲ್ಲಿ ಯೂಸ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಡಿಸ್ಪ್ಲೇ ಕ್ಲಾರಿಟಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಅಂಡ್ ಇಂಡೋರ್ ಅಲ್ಲಾಗಲಿ ಔಟ್ಡೋರ್ ಅಲ್ಲಾಗಲಿ ನಿಮಗೆ ಡಿಸ್ಪ್ಲೇ ಅಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ. ವಿಡಿಯೋಸ್ ನೋಡುವಾಗ, ಮೂವೀಸ್ ನೋಡುವಾಗ ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸೇ ಇರುತ್ತೆ. ಅಂಡ್ ಈ ಫೋನ್ ಅಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. ಇದೇ ಫೋನ್ ಅಲ್ಲ, ಈ ನಡುವೆ ಬರ್ತಾ ಇರೋ ಎಲ್ಲಾ ಫೋನ್ಗಳಲ್ಲೂ ಬಾಟಮ್ ನಲ್ಲಿ ಕೊಡ್ತಾ ಇದ್ದಾರೆ. ನೀವು ನೋಡ್ಬೋದು, ನಾವು ಫೋನ್ ಯೂಸ್ ಮಾಡುವಾಗ ನಾರ್ಮಲ್ ಆಗಿ ನಮ್ಮ ಕೈ ಇಲ್ಲಿ ಬರುತ್ತೆ, ನಮ್ಮ ಬೆರಳು. ಬಟ್ ಈಗ ಬರ್ತಾ ಇರೋ ಎಲ್ಲ ಫೋನ್ಗಳಲ್ಲೂ, ಇದೇ ಫೋನ್ ಅಲ್ಲ ಎಲ್ಲ ಫೋನ್ಗಳಲ್ಲೂ ಬಾಟಮ್ ನಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದು ಸ್ವಲ್ಪ ಮೇಲೆ ಕೊಟ್ಟಿದ್ರೆ ಚೆನ್ನಾಗಿರೋದು. ಇನ್ನು ಇದರಲ್ಲಿ ಸ್ಪೀಕರ್ ನೋಡಿದ್ರೆ ಇದರಲ್ಲಿ ಡ್ಯೂಲ್ ಸ್ಪೀಕರ್ ನ ಕೊಟ್ಟಿದ್ದಾರೆ. ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಲೌಡ್ನೆಸ್ ಸ್ವಲ್ಪ ಕಮ್ಮಿ ಇದೆ. ನಿಮ್ಗೆ ಇಂಡೋರ್ ಅಲ್ಲಿ ಇದ್ದಾಗ ನಿಮ್ಗೆ ಲೌಡ್ನೆಸ್ ಅಲ್ಲಿ ಕಮ್ಮಿ ಇದೆ ಅಂತ ಫೀಲ್ ಆಗಲ್ಲ. ಬಟ್ ನೀವು ಯಾವಾಗಾದ್ರೆ ಪಬ್ಲಿಕ್ ಅಲ್ಲಿ ಹೊರಗಡೆ ಹೋದಾಗ ಜನಗಳ ಮಧ್ಯೆ ಜನ ಜಾಸ್ತಿ ಇದ್ದು ಅವಾಗ ಏನಾದ್ರು ನೀವು ರೀಲ್ಸ್ ನ ನೋಡ್ತಾ ಇರ್ತೀರಾ, ವಿಡಿಯೋಸ್ ನ ನೋಡ್ತಾ ಇರ ಅಂದ್ರೆ ಅವಾಗ ನಿಮ್ಗೆ ವಾಲ್ಯೂಮ್ ಫುಲ್ ಕೊಟ್ಟರು ಕೂಡ ನಿಮ್ಗೆ ಸೌಂಡ್ ಕಮ್ಮಿ ಇದೆ, ಲೌಡ್ನೆಸ್ ಕಮ್ಮಿ ಇದೆ ಅಂತ ಅನ್ಸುತ್ತೆ. ನೆಕ್ಸ್ಟ್ ಕ್ಯಾಮ್ರಾ ನೋಡೋದಾದ್ರೆ ಇದರಲ್ಲಿ 50 ಮೆಗಾಪಿಕ್ಸೆಲ್ ಮೈನ್ ಕ್ಯಾಮ್ರಾ ಇರುತ್ತೆ. ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇರಲ್ಲ. 2 ಮೆಗಾಪಿಕ್ಸೆಲ್ ಡೆಪ್ತ್ ಸೆನ್ಸರ್ ಇರುತ್ತೆ. 16 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದು ಬಜೆಟ್ ನಲ್ಲಿ ಬರೋ ಫೋನ್ ಆಗಿರೋದ್ರಿಂದ ನಿಮ್ಗೆ ಕ್ಯಾಮ್ರಾ ಕ್ವಾಲಿಟಿ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಬೇಡಿ. ಬಟ್ 15,000ದಲ್ಲಿ ಎಷ್ಟು ಕ್ವಾಲಿಟಿ ಕೊಡಬೇಕು ಅದಕ್ಕಿಂತ ಸ್ವಲ್ಪ ಬೆಟರ್ ಆಗಿ ಕೊಡ್ತಾ ಇದೆ. ಕೆಲವೊಂದು ಸ್ಯಾಂಪಲ್ಗಳನ್ನ ನಾನು ಡಿಸ್ಪ್ಲೇ ಮೇಲೆ ಕೊಡ್ತಾ ಇದ್ದೀನಿ. ಫೋಟೋ ಕ್ವಾಲಿಟಿ ಹೇಗಿದೆ ಅಂತ, ನೈಟ್ ಟೈಮ್ ಅಂಡ್ ಡೇ ಟೈಮ್ ನಲ್ಲಿ ಫೋಟೋ ಕ್ವಾಲಿಟಿ ಹೇಗಿದೆ ಅಂತ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ. ಅಂಡ್ ಬ್ಯಾಕ್ ಮೈನ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು 4K 30 FPS ಅಲ್ಲಿ 1080p 60 FPS ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಬೋದು. ವಿಡಿಯೋ ಕ್ವಾಲಿಟಿ ಡೇ ಟೈಮ್ ನಲ್ಲಿ ತುಂಬಾನೇ ಚೆನ್ನಾಗಿದೆ. ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇಲ್ಲದೆ ಇರೋದ್ರಿಂದ ನಿಮಗೆ ವಿಡಿಯೋ ಮಾಡುವಾಗ ಶೇಕ್ ಆಗ್ತಾ ಇರುತ್ತೆ ವಿಡಿಯೋ ಫೋಟೇಜ್. ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು 1080p 30 FPS ಮಾತ್ರ ವಿಡಿಯೋ ರೆಕಾರ್ಡ್ ಮಾಡಬಹುದು. ಈ ಬೆಲೆಗೆ ಕ್ಯಾಮ್ರಾ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಈ ಫೋನ್ ಅಲ್ಲಿ ಬ್ಯಾಟ್ರಿ ನೋಡೋದಾದ್ರೆ 6000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. 45 ವಾಟ್ಸ್ ಚಾರ್ಜರ್ ನಮಗೆ ಸಪೋರ್ಟ್ ಆಗುತ್ತೆ. ಅಂಡ್ ಇದು 0 to 100% ಚಾರ್ಜರ್ಗೆ ನಿಮಗೆ 1 hour 10 minutes ತಗೊಳುತ್ತೆ. 1 hour ಅಲ್ಲೇ ನಿಮಗೆ ಫುಲ್ ಚಾರ್ಜ್ ಆಗುತ್ತೆ. ಬ್ಯಾಟ್ರಿ ಬ್ಯಾಕಪ್ ತುಂಬಾನೇ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ನೀವು ಎಷ್ಟೇ ಹೆವಿ ಯೂಸ್ ಮಾಡ್ತೀರಾ ಅಂತಂದ್ರೂ 7 to 8 hours ನಿಮಗೆ ಈಸಿಯಾಗಿ ಬರುತ್ತೆ. ಈ ಬಜೆಟ್ ನಲ್ಲಿ ನಿಮಗೆ ಬ್ಯಾಟ್ರಿನೇ ಮೇನ್ ಪ್ರಯಾರಿಟಿ ಅಂತ ಅನ್ಕೊಂಡ್ರೆ ನೀವು ಈ ಫೋನ್ ನ ಕನ್ಸಿಡರ್ ಮಾಡಬಹುದು. ನೆಕ್ಸ್ಟ್ ಬಿಲ್ಡ್ ಕ್ವಾಲಿಟಿ ಅಂಡ್ ಡಿಸೈನ್ ನೋಡಿದ್ರೆ ಫ್ರೇಮ್ ಫುಲ್ ಪಾಲಿಕಾರ್ಬನೇಟ್ ಯೂಸ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಪ್ಲಾಸ್ಟಿಕ್ ಇರುತ್ತೆ. ಈ ಫೋನ್ ನಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಈ ಬಜೆಟ್ ನಲ್ಲಿ IP69 ನ ಕೊಟ್ಟಿದ್ದಾರೆ. 30,000ದಲ್ಲಿ ಲಾಂಚ್ ಆಗಿರೋ IQ Neo 10R ನಲ್ಲೇ IP65 ಕೊಟ್ಟಿದ್ರೆ, ಇವರು 17,000ದಲ್ಲಿ ಲಾಂಚ್ ಮಾಡಿರೋ ಈ ಫೋನ್ ಅಲ್ಲಿ IP69 ನ ಕೊಟ್ಟಿದ್ದಾರೆ. IP65 ಅಂತಂದ್ರೆ ನಿಮಗೆ ಡಸ್ಟ್ ಮಾತ್ರನೇ ಪ್ರೊಟೆಕ್ಟ್ ಮಾಡುತ್ತೆ. ಅಂದ್ರೆ ನಿಮಗೆ ಧೂಳು ಏನಾದ್ರು ಬಿದ್ದರೆ ಸ್ಕ್ರಾಚ್ ಆಗದಿರೋ ನಿಮಗೆ ಫೋನು ಡಸ್ಟ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ. ನಿಮ್ಗೆ ಅದು ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಅಲ್ಲ. ನೀರಲ್ಲಿ ಏನಾದ್ರು ಬಿತ್ತು ಅಂತಂದ್ರೆ ನೀರು ಫೋನ್ ಒಳಗಡೆ ಹೋಗುತ್ತೆ. IP68 ಅಂತ ಅಂದ್ರೆ ನಿಮ್ಗೆ ಅದು ಕಂಪ್ಲೀಟ್ಲಿ ವಾಟರ್ ಪ್ರೂಫ್. ನೀರಲ್ಲಿ ಬಿದ್ದರೂ ಕೂಡ ಆ ಫೋನ್ಗೆ ಏನೂ ಆಗಲ್ಲ. IP69 ಅಂತಂದ್ರೆ ಜೆಟ್ ಸ್ಪೀಡಲ್ಲಿ ಕಾರ್ ವಾಶ್ ಮಾಡ್ತೀವಲ್ಲ, ಆ ಸ್ಪೀಡಲ್ಲಿ ಕಾರ್ ವಾಶ್ ಮಾಡೋದು. ಆ ಜೆಟ್ ಸ್ಪೀಡಲ್ಲಿ ಈ ಫೋನ್ ಮೇಲೆ ನೀರು ಬಿದ್ದರೂ ಕೂಡ ಈ ಫೋನ್ಗೆ ಏನೂ ಆಗಲ್ಲ.
ಅದು IP69 ಅಂತಾರೆ. ಅಂಡ್ ಈ ಫೋನಲ್ಲಿ ಹೈಬ್ರಿಡ್ ಸ್ಲಾಟ್ ಕೊಟ್ಟಿದ್ದಾರೆ. 2 ಸಿಮ್ ಕಾರ್ಡು ಅಥವಾ 1 ಸಿಮ್ ಕಾರ್ಡು, 1 ಮೆಮೊರಿ ಕಾರ್ಡ್ ನ ಯೂಸ್ ಮಾಡ್ಕೋಬಹುದು. ಅಂಡ್ ಈ ಫೋನ್ ನಲ್ಲಿ 3.5mm ಆಡಿಯೋ ಜಾಕ್ ಇರಲ್ಲ. ಇದು ಆಂಡ್ರಾಯ್ಡ್ 15 ಮೇಲೆ ರನ್ ಆಗ್ತದೆ. ರಿಯಲ್ಮಿ OS 6.0 ಇರುತ್ತೆ. 2 ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಇರುತ್ತೆ. 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ನ ಕೊಡ್ತಾ ಇದ್ದಾರೆ. ಈಗ ಬರ್ತಾ ಇರೋ ಫೋನ್ಗಳಲ್ಲೆಲ್ಲ 3+4 ಇಯರ್ಸ್ ಕೊಡ್ತಾ ಇದ್ದಾರೆ. ಇವ್ರು ಇನ್ನೂ 2+3 ಇಯರ್ಸ್ ಅಲ್ಲೇ ಇದ್ದಾರೆ. 3+4 ಇಯರ್ಸ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಈ ಸ್ಪೆಕ್ಸು ಅಪ್ಡೇಟ್ಸ್ ಇವೆಲ್ಲ ಬೇಡ. ನೀನ್ 30 ದಿನ ಯೂಸ್ ಮಾಡಿದ್ಯಲ್ಲ, ನಿನ್ನ ಎಕ್ಸ್ಪೀರಿಯನ್ಸ್ ಹೇಗಿದೆ ಒನ್ ವರ್ಡಿಕ್ಟ್ ಅಲ್ಲಿ ಹೇಳು ಅಂತಂದ್ರೆ, ಈ ಫೋನ್ ನಲ್ಲಿ ನನಗೆ ಇಷ್ಟ ಆಗಿದ್ದು, ಇಷ್ಟ ಆಗದೆ ಇರೋದು ಏನಂತ ಅಂದ್ರೆ, ಮೊದಲನೇದು ನನಗೆ ಇದರಲ್ಲಿ ವ್ಯಾಲ್ಯೂ ಫಾರ್ ಮನಿ ಅಂತ ಅನ್ಸಿದ್ದು ಅಂತಂದ್ರೆ ಡಿಸ್ಪ್ಲೇ ತುಂಬಾನೇ ಚೆನ್ನಾಗಿದೆ. ನೀವೇನೋ ಹೊರಗಡೆ ಯೂಸ್ ಮಾಡ್ತೀರಾ ಅಂತಂದ್ರೆ ಸೈನ್ ಲೈಟು ಜಾಸ್ತಿ ಬಿಸಿಲಿದ್ರು ಕೂಡ ನಿಮಗೆ ಡಿಸ್ಪ್ಲೇ ಅಲ್ಲಿ ಕ್ಲಾರಿಟಿ ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಕ್ಯಾಮೆರಾ, ಈ ಬಜೆಟ್ ನಲ್ಲಿ ಯಾವ ರೇಂಜಿಗೆ ಫೋಟೋಸ್ ನ ಕೊಡಬೇಕು ಅದೇ ಕ್ವಾಲಿಟಿಯಲ್ಲಿ ಕೊಡ್ತಾ ಇದೆ. ಅಂಡ್ ಒಳ್ಳೆ ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಇದರಿಂದ ನಾವು BGMI ಎಂತ ಹೆವಿ ಗೇಮ್ ಗಳನ್ನ 90 FPS ಅಲ್ಲಿ ಸಪೋರ್ಟ್ ಆಗುತ್ತೆ. ಮತ್ತೊಂದು ಬ್ಯಾಟ್ರಿ ಬ್ಯಾಕಪ್, ಇದು ನೀವು ಎಷ್ಟೇ ಯೂಸ್ ಮಾಡ್ತೀರಾ, ಹೆವಿ ಯೂಸ್ ಮಾಡ್ತೀರಾ ಅಂತಂದ್ರು 7 to 8 hours ನಿಮ್ಗೆ ಆರಾಮಾಗಿ ಬರುತ್ತೆ. ಅಂಡ್ ಅವಾಗಲೇ ಹೇಳ್ದಂಗೆ IP69 ನ ಕೊಟ್ಟಿದ್ದಾರೆ. ಅದು ಕೂಡ ಇದೊಂದು ದೊಡ್ಡ ಪ್ಲಸ್ ಪಾಯಿಂಟ್. ಅಂಡ್ ಈ ಫೋನ್ ಅಲ್ಲಿ ನನಗೆ ಏನ್ ಚೆನ್ನಾಗಿಲ್ಲ ಅಂತ ಅನ್ಸಂದ್ರೆ, ಆಡಿಯೋ ಕ್ವಾಲಿಟಿ, ಲೌಡ್ನೆಸ್ ಇಂಡೋರ್ ಅಲ್ಲೂ ಓಕೆ, ಹೊರಗಡೆ ಏನಾದ್ರು ಯೂಸ್ ಮಾಡ್ತೀರಾ ಅಂತಂದ್ರೆ ನಿಮಗೆ ವಾಲ್ಯೂಮ್ ಫುಲ್ ಕೊಟ್ಟರು ಕೂಡ ಕಮ್ಮಿ ಇದೆ ಅಂತಾನೆ ಫೀಲ್ ಆಗ್ತಾ ಇರುತ್ತೆ. ಇನ್ನೊಂದು ನಂಗೆ ಇಷ್ಟ ಆಗದೆ ಇರೋದು ಅಂತಂದ್ರೆ, ಇದೇ ಇಷ್ಟ ಆಗಿದ್ದು ಬಟ್ ಇದರಲ್ಲಿ ಇಷ್ಟ ಆಗದೆ ಇರೋದು ಅದೇ ಅಂತಂದ್ರೆ ಕ್ಯಾಮ್ರಾನೇ. ಡೇ ಟೈಮ್ನಲ್ಲಿ ಮೇನ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ಒಳ್ಳೆ ಫೋಟೋಸು, ಒಳ್ಳೆ ವೀಡಿಯೋಸು ರೆಕಾರ್ಡ್ ಮಾಡ್ಬೋದು. ಬಟ್ ನೀವು ನೈಟ್ ಟೈಮ್ ಬಂತು ಅಂತಂದ್ರೆ ನಿಮಗೆ ಕ್ಲಾರಿಟಿ ಆಗಲಿ, ನಿಮಗೆ ವಿಸಿಬಿಲಿಟಿ, ಫೋಟೋ ಕ್ಲಾರಿಟಿ ಅಂದರೆ ನಿಮಗೆ ಅಷ್ಟು ಚೆನ್ನಾಗಿರಲ್ಲ. ಇಷ್ಟು ಈ ಫೋನ್ನ ಬಗ್ಗೆ ನನ್ನ ಎಕ್ಸ್ಪೀರಿಯನ್ಸು. ಈ ಫೋನು ನಾನು ತೊಗೊಂಡಿದ್ದು ಕಾರ್ಡ್ ಆಫರಲ್ಲಿ ಲಾಂಚ್ ಆದಾಗ 15,000 ತೊಗೊಂಡೆ. ರೈಟ್ ನಾವು ಈಗ ಇದರ ಬೆಲೆ 17,000 ಇದೆ. ನೀವು ತಗೊಳ್ಳೋ ಟೈಮಲ್ಲಿ 15,000 ಏನಾದ್ರು ಈ ಫೋನ್ ಬಂತು ಅಂತಂದರೆ ನೀವು ಆಗ ಕನ್ಸಿಡರ್ ಮಾಡ್ಬೋದು. 17,000 ಈ ಫೋನ್ನ ತಗೊಳಕ್ಕೆ ಹೋಗಬೇಡಿ. ಈ ವಿಡಿಯೋನ ನೀವು ಲಾಸ್ಟ್ವರೆಗೂ ನೋಡಿದ್ದೀರಾ ಅಂತಂದರೆ ಈ ಫೋನ್ನ ಬಗ್ಗೆ ಏನಾದರೂ ಒಂದು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಒಂದ್ಸರಿ ಚೆಕ್ಔಟ್ ಮಾಡಿ. ನಾವು ಕೊಡ್ತಾ ಇರೋ ಕಂಟೆಂಟ್ ನಿಮ್ಗೆ ಏನೋ ಒತ್ತು ಅಂತ ಅನಿಸಿ, ನಿಮಗೆ ಟೆಕ್ ಬಗ್ಗೆ, ಫೋನ್ಗಳ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.